ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಅಯ್ಯಯ್ಯಯ್ಯಯ್ಯ, ಒಂದು ಹಲಸ ಹಂದಿ. ಕಾಗಿ ಅಲ್ರಿ, ಹಂದಿ ಹಂದಿ ಅಂತ ಹೇಳಿಕತ್ತೀನಲ್ಲ. RSS ಪಥ ಸಂಚಲನ ಮಾಡೋ ಮುಂದೆ ಎದುರಿಗೆ ಬರುವುದು ಮೋಸ್ಟ್ಲಿ ನಾಟಿ ಕೋಳಿ ತಿಂದು ಕೊಬ್ಬಿದ ಹಂದಿ ಇದ್ದಂಗಿತ್ತು ನೋಡ್ರಪ್ಪ. ಸುಳ್ಳಲ್ರಿ. ಮತ್ತು ಸೋಷಿಯಲ್ ಮೀಡಿಯಾ ತುಂಬ ಈ ಹಂದಿದೆ ಗದ್ಲ. ಯಾರೋ ಎಡಿಟ್ ಮಾಡಿ ಹಾಕ್ಯಾರ, ಏನೋ ಕಲಬುರ್ಗಿ ಹಂದಿ ಬೇರೆ ಅಂತ ಹೇಳಿಕತ್ತಿದ್ರು. ಹೋಗ್ಲಿ ಬಿಡ್ರಪ್ಪ, ಈಗ ಮೊದಲೇ ವಿಷಯ ನಡೀಲಿಕ್ಕತ್ತಿರೋದು ಬರೀ ಪ್ರಿಯಾಂಕ್ ಖರ್ಗೆ ಅವರದ್ದೇ ಅದ. ಮತ್ತು ಯಾಕೆ ಸುಮ್ಮನೆ ಕಿರಿಕಿರಿ? ಈ RSS ಬ್ಯಾನ್ ಮಾಡಬೇಕು ಅಂತಂದಿದ್ದ ಮರಿ ಖರ್ಗೆ ಇವತ್ತು ಇದ್ದಕ್ಕಿದ್ದಂಗೆ ವಿಡಿಯೋ ಮಾಡಿ ಫುಲ್ ಅಂಜಿ ಗಡಗಡ ಅಂತ ನಡ್ಕೊಂತ ಬಿಕ್ಕಿ ಬಿಕ್ಕಿ ಅಳ್ಕೊಂತ ವಿಡಿಯೋ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಿದ್ರು. ಏನು ಸೋಷಿಯಲ್ ಮೀಡಿಯಾ ಸ್ಟಾರ್ ಪ್ರ್ಯಾಂಕ್ ಖರ್ಗೆ ಕಣ್ಣೀರು ಹಾಕಿದ್ರ ಅಂತ ಕೇಳಿದ್ರೆ ನೀವು? ಕಣ್ಣೀರು ಬಂದಿದ್ದೇನು ಅಷ್ಟು ಕಾಣಿಸ್ಲಿಲ್ಲ ಬಿಡ್ರಿ, ಆದ್ರೆ ಫುಲ್ ಟರ್ರ್ ಅಂತೂ ಆಗಿದ್ದರಪ್ಪ. ಕೇಳ್ರಿ ನೀವೇ ಒಂದ್ಸಲ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, क्या होता? हाँ? तू कौन है? तू तेरे जैसा औलाद, तेरा जैसा औलाद निकला है ना इंडिया में, कहीं चौथ. हाँ? क्या प्रॉब्लम क्या है तुम्हारा? हाँ? प्रॉब्लम क्या है तुम्हारा? अरे इसके बारे में तो बोलने रख, तेरी औकात है भाई चौथ? तेरी औकात है क्या? हाँ? अब मेरी औकात है, मैं RSS का जुड़ा हुआ. Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. मेरे RSS जो है ना 100 साल के, ये प्रियंका वो है ना भैंचोद, तू अभी पैदा हुआ है 30-35 40 साल तेरा उम्र हुआ है. हाँ? तेरे बाप को बोलने को नहीं आता भैंचोद, और राहुल गांधी को वो प्रियंका गांधी बोलता है. हाँ? यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? RSS का सीख यही है क्या? यही सिखाते आपको RSS शाखा में? मतलब नहीं बोलो RSS शाखा. अरे भाई एक मिनट ठहरो. RSS शाखा में ऐसे ही सिखाते हैं क्या? ये किसका? ये अरे ठहरो भाई. ये आपको शाखा में सिखाते हैं? मोहन भागवत जी सिखाते हैं? कौन? BL संतोष जी सिखाते हैं? अरे भाई पहले मेरी बात सुन, पहली बात तो सुनते जा. बात सुनने की औकात रखते जा भाई. ಇಲ್ಲ ಕೇಳಿ. लेकिन मैं ठहरो, तुमको तेरी माँ की छूट तेरे जैसे हर तो तेरी माँ को पूछने वाले नहीं है. तो ये सब सीख प्रियंका खड़िया को कितने दिन सोच के निकला रहे तब ये मुसलमान के बारे में बात करता है, हिंदी के बारे में. अभी ये जो आप भाषा बात कर रहे हैं, आपको RSS सिखाता है क्या? ये शाखा में सिखाते हैं आपको? हाँ? अरे तेरी माँ की छूट, ये खड़िया जो बोलता है तेरा राहुल गांधी. ಈ ವಿಡಿಯೋ ಹಾಕಿ ಸೋಷಿಯಲ್ ಮೀಡಿಯಾದಾಗ ಇಷ್ಟು ಉದ್ದು ಬರ್ಕೊಂಡಿದ್ರು. ನಾ ಯಾರಿಗೂ ಹೆದರೋ ಮಗ ಅಲ್ಲ ಅಂಥೇಳಿ. ನೀವು ಬಿಡ್ರಿ, ಹೆದರೋ ಮಗ ಅಲ್ಲ ಅಂತ ಗೊತ್ತೈತಲ್ರಿ. ಎಲ್ಲರ ಮೇಲೆ ಕೇಸ್ ಹಾಕ್ಸೋರು ನೀವು. ನಿಮ್ಮ ಬಗ್ಗೆ ಮಾತಾಡ್ತಾರಂತ ಅಂದ್ರೆ ಸಾಕು ಜಿಲ್ಲೆಗೆ ಬರ್ಲಾರ್ದಂಗೆ ತಡೆಯುವಂಥ ಕಲಬುರ್ಗಿಯ ಸರ್ವಾಧಿಕಾರಿ ನೀವು. ನಿಮ್ಮನ್ನು ಹೋಗಿ ಹೋಗಿ ಯಾರಿಗಾರೆ ಅಂಜಿಸ್ಲಿಕ್ಕೆ ಆಗ್ತದೇನು ಹೇಳ್ರಿ? ಇದನ್ನು ನಾವು ಖಂಡಿಸ್ತೀವ್ರಿ ಖರ್ಗೆ ಸಾಹೇಬ್ರೆ. ಆದ್ರೆ ನನಗೊಂದು ಅರ್ಥ ಆಗಲಿಲ್ಲ, ಈ ಕಾಲ್ ಬಂದಿರೋ ನಂಬರನ್ನು ಯಾಕೆ ಹೈಡ್ ಮಾಡಿರಿ? ನಿಮ್ಮದೇ ಸರ್ಕಾರ ಇರೋ ಮುಂದೆ ಆ ನಂಬರ್ ವಿರುದ್ಧ ಕೇಸ್ ಜಡ್ದು ಒದ್ದು ಎಳ್ಕೊಂಡು ಬರ್ಲಿಕ್ಕೆ ಆಗ್ತಿತ್ತಲ್ಲ ನಿಮ್ಮ ಕೈಲಿ. ಅಯ್ಯೋ, ಹೆಂಗೆಂಗೋ ಯಾವುದ್ಯಾವುದೋ ಕೇಸ್ ಹಾಕಿಸಿ ಅರೆಸ್ಟ್ ಮಾಡಿಸ್ದವ್ರು ನೀವು. ಇನ್ನು ಇದು ಯಾವ ಲೆಕ್ಕ ನಿಮಗಂತೀನಿ? ನಿಮ್ಮ ವಿರುದ್ಧ ವಿಡಿಯೋ ಮಾಡಿದ್ರು ಅಂತ ಪತ್ರಕರ್ತ ಅರ್ಣಬ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಮುಂಬೈ ತನಕ ಪೊಲೀಸರನ್ನು ಕಳಿಸ್ದವ್ರು ನೀವು. ಇದೆಲ್ಲ ಹೇಳ್ಬೇಕೇನು ಹೇಳ್ರಿ? ಅಷ್ಟೇ ಅಲ್ರಿ. ಮತ್ತು ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಅದೃಷ್ಟ, ನಿಮ್ಮ ಪುಣ್ಯ ಏನು ಗೊತ್ತಾ? RSS ಬಗ್ಗೆ ಮಾತಾಡಿದ್ದಕ್ಕೆ ಬರೀ ಇಷ್ಟೇ ಬೆದರಿಕೆ ಬಂದೈತೆ ಅಷ್ಟ. ಅದೇ ನೀವು ನಿಮ್ಮ ಬಾಂಧವರ ಬಗ್ಗೆ ಒಂದು ಸಲ ಮಾತಾಡಿ ನೋಡ್ರಿ, ಅವ್ರ ಸಂಸ್ಕೃತಿ ಹೆಂಗಿರ್ತದಂತ ನಿಮಗೂ ಗೊತ್ತಾಗ್ತೈತಿ. ಗೊತ್ತಲ್ರಿ ಅವ್ರದ್ದು ತಲೆಗೆ ತಲವಾರ್ ಇಡೋದೆ
ಹರಕೆ ಕುರಿ ಆಗ್ಬಿಡ್ತೀರಿ ನೀವು. ಅದೇ RSS ಬಗ್ಗೆ ಮಾತಾಡಿದ್ದಕ್ಕೆ ಇಷ್ಟು ಆರಾಮಾಗದಿರಿ, ನೆನಪಿರಲಿ ನಿಮಗಿದ. ಆದ್ರೆ ಪ್ರಿಯಾಂಕ ಖರ್ಗೆ ಅವರೇ, ಈ ಟೆನ್ಷನ್ಯಾಗೂ ನಾಟಿ ಕೋಳಿನ ಮಾತ್ರ ನೆನಪಾರ್ಲಿಲ್ಲ ನೋಡ್ರಿ. ಸಾಹೇಬ್ರು CM ಮನೆಗೆ ಹೋಗುದಂತ ನಾಟಿ ಕೋಳಿ ತಿಲ್ಲಕ್ಕಂತ. ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ನಾಡಿ ಇವರೇ ಸಾಹೇಬ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ. ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. CM ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ಸೌದ್ಬಿಟ್ಟು ಬರ್ತೀವಿ. ನೋಡ್ರಿ ಬಾಯಾಗ ನೀರು ಬರ್ಲಿಕ್ಕತ್ತದಂತ. ಮಂದಿ ಊರು ಉದ್ಧಾರ ಮಾಡ್ರಿ ಅಂತ ಕಳಿಸಿದ್ರೆ CM ಮನೆಗೆ ಹೋಗಿ ನಾಟಿ ಕೋಳಿ ಅಂತೆಲ್ಲ ಮಾತಾಡ್ತಾರ್ರಪ್ಪ. ಅದೇ ಕಲಬುರ್ಗಿ ಸಮಸ್ಯೆ ವಿಷಯಕ್ಕೆ ಬಂದ್ರೆ ಬಾಯಿನೇ ಬಿಡುದಿಲ್ಲ ಅಂತಾರ. ನೋಡ್ರಿ, ಸರಿಯಾಗಿ ಪಗಾರ ಕೊಟ್ಟಿಲ್ಲ ಅಂತ ಹೇಳಿ ಕಲಬುರ್ಗಿ ಗ್ರಾಮ ಪಂಚಾಯತಿ ಗ್ರಂಥಪಾಲಕಿ ಆತ್ಮಹತ್ಯೆ ಮಾಡ್ಕೊಂಡು ಜೀವನೇ ಕಳ್ಕೊಂಡಾರ. ಅಂಥವೆಲ್ಲ ಕಾಣಿಸೋದಿಲ್ಲ ಇವರಿಗೆ. ಇನ್ನು ನೆರೆ ಬಂದು ರೈತರು ಒದ್ದಾಡ್ಲಿಕ್ಕತ್ತಾರ, ಅದಕ್ಕೆ ಪರಿಹಾರ ಕೊಡಬೇಕು ಅಂತಿಲ್ಲ. ಅದನ್ನು ಕೇಳ್ಕೊಂಡು ಹೋದ್ರೆ ಅವರಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಾರ. ಸಮಸ್ಯೆಗಳು ಒಂದ ಎರಡ ಹೇಳ್ರಿ. SSLC PUC ರಿಸಲ್ಟ್ನ್ಯಾಗ ಲಾಸ್ಟ್ ಅಭಿವೃದ್ಧಿಗೆ ರೊಕ್ಕಿಲ್ಲ, ಗುಂಡಿ ಬಿದ್ದಿರೋ ರಸ್ತೆಗಳು. ಇದು ಬಿಡ್ರಿ, RSS ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಇವ್ರದೇ ಆಪ್ತ ಒಬ್ಬ ಡ್ರಗ್ ಮಾಫಿಯಾದಾಗ ಸಿಕ್ಕಾಕೊಂಡ್ರಲ್ಲ, ಅದಕ್ಕೆ ಏನಂತಾರಂತೀನಿ. ಮೊದಲು ನಿಮ್ಮ ಕಲಬುರ್ಗಿನ ಉದ್ಧಾರ ಮಾಡ್ರಪ್ಪ, ಆಮೇಲೆ ರಾಜ್ಯ ದೇಶದ ವಿಷಯಕ್ಕೆ ಬರ್ರಿ. ನಿಮ್ಮನ್ನು ನಮ್ಮ ಊರವರೇ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ ನೋಡ್ರಪ್ಪ. ಇಂಥ ಕೆಟ್ಟ ಸರ್ಕಾರನ ನಾ ಹಿಂದೆ ಎಂದೂ ನೋಡಿರಲಿಲ್ಲ. ಒಬ್ಬ ಉದ್ಯಮಿ ಬೆಂಗಳೂರಿನ ರಸ್ತೆಗಳನ್ನು ಗುಂಡಿಗಳನ್ನು ಮುಚ್ಚರಿ ಅಂತಂದ್ರೆ ಈ ನಾಚಿಕೆ ಸ್ವಾಭಿಮಾನ ಎಲ್ಲ ಬಿಟ್ಟ ಮಂತ್ರಿಗಳು ನೀವೇ ಗುಂಡಿ ಮುಚ್ಕೋರಿ ಅಂತಂತಾರೆ. ಹೌದು ಬಿಡ್ರಿ, ಹೌದು, ಅವರೇ ಗುಂಡಿ ಮುಚ್ತಾರೆ. ಹಂಗಾದ್ರೆ ನೀವು ಯಾಕೆ ಆಡಳಿತ ನಡೆಸ್ಲಿಕ್ಕತ್ತೀರಿ? ಕುರ್ಚಿ ಬಿಟ್ಟು ಕೆಳಗೆ ಇಳಿದು ಬಿಡ್ರಲ್ಲ. ಪಾಪ ಇವರ ಆಟದಾಗ ಪ್ರಾಮಾಣಿಕ ಶಾಸಕರೂ ಹೈರಾಣಾಗಿ ಹೋಗ್ಬಿಟ್ಟಾರೆ. ಆ ಕಾರವಾರ ಅಂಕೋಲ ಶಾಸಕರಂತೂ ನಮ್ಮೂರಿಗೆ ದವಾಖಾನೆ ಕೊಡಲಿಲ್ಲ ಅಂತಂದ್ರೆ ರಾಜೀನಾಮೆನೇ ಕೊಟ್ಟು ಬಿಡ್ತೀವಿ ಅಂತ ಅಲ್ಲಿಗತ್ತಾರ. ನವೆಂಬರ್ನಲ್ಲಿ ನಾನು ಪ್ರಾಜೆಕ್ಟ್ ಕಾಸ್ಟನ್ನು ತೊಗೊಂಡು ಹೋಗ್ತೇನೆ. ಮಾರ್ಚ್ನಲ್ಲಿ ಅವರು ಮಾಡಿಕೊಡ್ತಾರಂತ 110% ಹೇಳಿದ್ದಾರೆ. ನಮ್ಮ ಅದು ಆಗದೇ ಇದ್ದರೆ, ಅಪ್ರೂವಲ್ ಕೊಡದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ, ಐ ವಿಲ್ ಆಲ್ಸೋ ರಿಟೈರ್. ನಾನು ಬಿಟ್ಬಿಡ್ತೇನೆ. ಪಕ್ಷ ಅಲ್ಲಪ್ಪ, ನಾನು ಮತ್ತೆ ರಾಜಕೀಯದಲ್ಲಿ ಮುಂದುವರೆದು ರಾಜೀನಾಮೆ ಕೊಟ್ಟು ಮನೆಗೆ ಇರ್ತೇನೆ. ಇನ್ನು ಈ ಕಡೆ ನೋಡಿದ್ರೆ ದೇಶಪಾಂಡೆ ಅವರು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಬಗ್ಗೆ ಅಪಹಾಸ್ಯ ಮಾಡ್ಲಿಕ್ಕತ್ತಾರ. ಏನೇನು ಕಾರ್ಯಕ್ರಮ ಸಿದ್ದರಾಮಯ್ಯ ಒಂದು ಕರೆಂಟ್ ಆಯ್ತು, 2,000 ರೂಪಾಯಿ ಆಯ್ತು, 5 ಕಿಲೋ ಅಕ್ಕಿ ಇದ್ದಿದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳ ಹೋಗ್ರಿ ಮಾರಾಟ ಮಾಡಿ. ಇಂದಿರಾ ಕಿಟ್ ಕೊಡ್ತಾರ, ಮುಖ್ಯಮಂತ್ರಿಯವರು ಇಂದಿರಾ ಕಿಟ್ ಕೊಡ್ತಾರೋ. ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ, ಏನೇನ್ ಮಾಡ್ತಾನೆ ನಮಗೂ ಗೊತ್ತಿಲ್ಲ. ನಾ ಮುಖ್ಯಮಂತ್ರಿಗೆ ಸಮೀಪದ ಜನ ಏನ್ ಮಾಡ್ತಾನ ನಮಗೂ ಹೇಳುವುದಿಲ್ಲ. ಈಗ ಕೊಡ್ತಾನೆ ತೆಂಗಿನಕಾಯಿ, ಎಣ್ಣೆ, ಕೊಬ್ಬರಿ ಎಣ್ಣೆ, ಒಳ್ಳೆ ಎಣ್ಣೆ ಅಂದ್ರೆ ಶೇಂಗಾ ಎಣ್ಣೆ. ಶೇಂಗಾ ಎಣ್ಣೆ ಮಾಡ್ತಾ ತಗೊಳ್ಳಿ ಹೆಣ್ಮಕ್ಳು. ಇನ್ನೇನು ಮಾಡ್ತಾರೆ ಹೇಳ್ರಿ? ಮಂದಿಗೆ ಉತ್ತರ ಕೊಡೋದು ಬ್ಯಾಡ ಏನು? ಮತ್ತು 3 ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಇಲ್ಲ. ಇವ್ರು ನೋಡಿದ್ರೆ ಕುರ್ಚಿ ಗದ್ದಲ್ದಾಗೆ ಬ್ಯುಸಿ. ಆ ಕಡೆ ಪ್ರಿಯಾಂಕ ಖರ್ಗೆ RSS ಮತ್ತು ಮೋದಿಜಿಯನ್ನು ಬೈಯೋದ್ರಾಗ ಬ್ಯುಸಿ. ಒಟ್ಟಿನ್ಯಾಗ ಮಂದಿಗೆ ಮಾತ್ರ ಏನು ಉಪಯೋಗ ಇಲ್ಲ ನೋಡ್ರಿ. ಇಷ್ಟೆಲ್ಲ ರಾಜ್ಯದಾಗ ನಡಿಲಿಕ್ಕತ್ತಿದ್ರು DK ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡೋದು ಒಮ್ಮೆರೆ CM ಕುರ್ಚಿ ಸಿಗಲಿ ಅಂತ ಹೇಳಿ. ಹೇ, ಈ ಸಲ ಹಾಸನಾಂಬೆದಾಗ ಬಲಗಡೆ ಪ್ರಸಾದನೂ ಆಗ್ಯದಂತ್ರೆಪ್ಪ. ನೋಡೋಣಲ್ಲ ಏನಾಗ್ತದಂತ ಹೇಳಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.